ಶ್ರೀ ಮೋಕ್ಷ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಕಾವ್ಯವಾಚನ ಮತ್ತು ವ್ಯಾಖ್ಯಾನ ವಿದ್ಯಾವಾಚಸ್ಪತಿ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ. ಕಾವ್ಯ ರಚನೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ಸೋಪಾನ 9. ತುಂಬಿದನು ಇಬ್ಬನಿಯನು ಸಂಗ್ರಹಿಸುವಂತೆ ಪುಣ್ಯನಿಧಿಯನು. ಬದಲಾಗುವುದು ಮಿಥ್ಯಾದೃಷ್ಟಿಯೋ ಸಮ್ಯಕ್ ದೃಷ್ಟಿಯಾಗಿ ಸಹಜದಲ್ಲಿ ಕೂಡಿ ಬರಲಾ ಕಾಲಲಬ್ಧಿಯು ಕರಗಿ ಕತ್ತಲೆಯು ಬೆಳಗುವಂತೆ ಭುವಿಯು ಉದಯಿಸಲಾರವಿಯೂ ಇದ್ದಿತು ಪ್ರಖ್ಯಾತ ಶಿಶುನಾಗ ವಂಶವು ಬಲು ಪ್ರವರ್ಧಮಾನದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮೆರೆದಿದ್ದನ ಉಪಶ್ರೇಣಿಕ ಮಗಧ ದೇಶದ ದೊರೆಯಾಗಿ ರಾಜಧಾನಿ ರಾಜಗೃಹದಲ್ಲಿ ಹೊಂದಿ ಸುಶೀಲ ಸೌಂದರ್ಯಗಳ ಕಣಿ ರಾಣಿ ಇಂದ್ರಾಣಿಯನು ಪತ್ನಿಯಾಗಿಯೇ ಅಂತೆ ಜನಿಸಿದನಾ ಶ್ರೇಣಿಕನು ಪುತ್ರನಾಗಿ ಆ ರಾಜ ದಂಪತಿಗಳಿಗೆ. ಬಲು ಚತುರನಾಗಿರೆ ಬಾಲ್ಯದಲ್ಲಿ ಶ್ರೇಣಿಕನು ಕಲಿತನು ಶಸ್ತ್ರಾರ್ಥ ವಿದ್ಯೆಗಳನ್ನು ಅಲ್ಪಕಾಲದಲ್ಲಿ ತನ್ನ ಕುಶಾಗ್ರ ಬುದ್ಧಿಯಲ್ಲಿ ಕಲಿಯುವಂತೆ ಮೀನು ಈಸುವುದನು ಸಹಜದಲ್ಲಿಯೇ. ಶ್ರೀ ಮೋಕ್ಷ ಕಲ್ಯಾಣ ಸಂಪುಟ ಸೋಪಾನ 9ರಲ್ಲಿ ಮಹಾಕವಿಗಳು ಶ್ರೇಣಿಕ ಮಹಾರಾಜನ ಬಗ್ಗೆ ಉಲ್ಲೇಖ ಮಾಡುತ್ತಿದ್ದಾರೆ. ಆ ಮಗಧಾಧಿಪತಿ ಶ್ರೇಣಿಕ ಅವನಿಗೆ ಬಂದು ಅರ್ಹತರಂತೆ ರಾಜಗೃಹದಲ್ಲಿ ಮಹಾವೀರ ಜಿನೇಂದ್ರನಿಗೆ ಅವನ ಸಮವಸರಣ ಬಂದಿದೆ ಎಂದು. ಆ ಸಮವಸರಣ ಬಂದಾಗ ಅಲ್ಲಿಯ ಜನಮಾನಸಕ್ಕೆ ಮಿಥ್ಯಾದೃಷ್ಟಿ ಹೋಗಿ ಸಮ್ಯಕ್ ದೃಷ್ಟಿ ಪ್ರಾಪ್ತಿಯಾಗ್ತದಂತೆ. ಹಾಗೆ ಕಾಲಲಬ್ಧಿ ನೋಡಿ, ಹೇಗೆ ರವಿ ಉದಯಿಸಿದಾಗ ಕತ್ತಲೆ ದೂರವಾಗುವುದೋ ಹಾಗೆ. ಹೀಗಿರುವಾಗ ಪ್ರಖ್ಯಾತವಾದ ಭರತಖಂಡದಲ್ಲಿ ಪ್ರಖ್ಯಾತವಾದಂಥ ಶಿಶುನಾಗ ವಂಶ, ಅದು 6ನೇ ಕ್ರಿಸ್ತಪೂರ್ವ 6ನೇ ಶತಮಾನ, ಅಲ್ಲಿ ಉಪಶ್ರೇಣಿಕಾ ಎಂಬತಕ್ಕಂಥ ಮಗಧ ದೇಶದ ದೊರೆ ತನ್ನ ರಾಜಧಾನಿ ರಾಜಗೃಹದಲ್ಲಿ ಆ ಸುಶೀಲ ಸೌಂದರ್ಯಗಳ ಕಣಿಯಾಗಿರ್ತಕ್ಕಂಥ ಇಂದ್ರಾಣಿಯನ್ನು ಪತ್ನಿಯನ್ನಾಗಿ ಮಾಡಿಕೊಂಡು ವೈಭವದಿಂದ ಜೀವನವನ್ನು ನಡೆಸ್ತಾ ಇದ್ದಾನೆ. ಆಗ ಅವನಿಗೆ ಪುಣ್ಯಕರ್ಮದ ನಿಮಿತ್ತ ಶ್ರೇಣಿಕಾ ಎಂಬ ಪುತ್ರ ಜನಿಸ್ತಾನಂತೆ. ಆ ರಾಜದಂಪತಿಗಳಿಗೆ ಬಲು ಚತುರ. ಬಾಲ್ಯದಲ್ಲಿ ಶ್ರೇಣಿಕ ಶಸ್ತ್ರ ಅರ್ಥವಿದ್ಯೆಗಳನ್ನೆಲ್ಲ ತನ್ನ ಅಲ್ಪಕಾಲದಲ್ಲೇ ಕಲಿತನಂತೆ. ತನ್ನ ಕುಶಾಗ್ರಮತಿಯಿಂದ ಹೇಗೆ ಮೀನಿಗೆ ಈಜಾಡುವುದನ್ನು ಹೇಳ್ಕೊಡೋದು ಬೇಕಿಲ್ಲ, ಹಾಗೆ ಇವನು ತನಗೆ ತಾನೇ ವಿದ್ಯೆಗಳನ್ನು ಕಲಿತಾ ಎಂಬತಕ್ಕಂಥದ್ದು ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಶ್ರೇಣಿಕನ ಆ ಕತೆ ಮಹಾವೀರ ಮಹಾಕಾವ್ಯದಲ್ಲಿ ಬಹಳ ಪ್ರಮುಖವಾದಂಥ ಪ್ರಸಂಗ. ಅದನ್ನು ಮಹಾಕವಿಗಳು ಹೇಗೆ ಸಾದರಪಡಿಸಿದ್ದಾರೆ ಎನ್ನುವುದನ್ನು ನಾವು ಗಮನಿಸಬೇಕು. ನಮಸ್ಕಾರ.